ಕರಾವಳಿಯಲ್ಲಿ ತಪ್ಪಿಸ್ಕೊಂಡ್ರೆ ಕಾಫಿ ನಾಡ್ನಲ್ಲಿ ನೋಡಿ ಯೂಟ್ಯೂಬರ್ ಸಮೀರ್ ವರ್ಧ ಮತ್ತೊಂದು ದೂರು ದಾಖಲಾಗಿದೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ದೂರು ದಾಖಲಾಗಿದೆ. ಮಂಜು ಜೈನ್ ಎಂಬ ವ್ಯಕ್ತಿ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ. ಇಲ್ಲಿ ಏನ್ ಕಾರಣ ಅಂತ ನೋಡ್ತಾ ಹೋಗೋಣ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ, ನಮ್ಮ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅಂತ ದೂರು ದಾಖಲಾಗಿದೆ. ಮಂಜು ಜೈನ್ ಎಂಬ ವ್ಯಕ್ತಿ ಕಂಪ್ಲೇಂಟ್ ಅನ್ನ ರೇಸ್ ಮಾಡಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಮ್ಮ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ BNS ಅಂದ್ರೆ ಭಾರತೀಯ ನಾಗರಿಕ ಸಂಹಿತೆ ಈಗ ಹೊಸದಾಗಿ ಬಂದಿದೆಯಲ್ಲ, ಇದರ ಕಾಯ್ದೆಯಡಿ ಸುಮಾರು 7 ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ ನಾವು. 7 ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಒಂದು, ಪುಣ್ಯಕ್ಷೇತ್ರದ ಬಗ್ಗೆ ಅಪಪ್ರಚಾರ, ಜನರನ್ನ ದಾರಿ ತಪ್ಪಿಸುವಂತಹ ವಿಚಾರ, ಹೀಗೆ ಒಂದು 7 ಸೆಕ್ಷನ್ಗಳು ಹಾಕಿದಾರಂತೆ. ಅದು ಯಾವ್ದು ಅಂತ ನೋಡ್ತಾ ಹೋಗೋಣ. ಒಟ್ಟಾರೆಯಾಗಿ ನೋಡಿ, ಕರಾವಳಿ ಭಾಗದಲ್ಲಿ ಸುಮೋಟೋ ಕೇಸನ್ನ ಪೊಲೀಸರೇ ಹಾಕೊಂಡಿದ್ರು, ಅಲ್ಲಿ ಬಚಾವು. ಬಟ್ ಇಲ್ಲಿ ಏನಾಗತ್ತೆ, ಚಿಕ್ಕಮಗಳೂರಿನಲ್ಲಿ ಕೇಸ್ ಬಿದ್ದಿದೆ. ಬಹುಶಃ ಇದು ಹಿಂಗೆ ಮುಂದುವರಿತಾ ಹೋಗ್ಬೋದು. ಚಿಕ್ಕಮಗಳೂರು, ಹಾಸನ, ಮೈಸೂರು, ಮಂಡ್ಯ, ಬಳ್ಳಾರಿ, ಕಲಬುರಗಿ, ಒಂದೊಂದು ಕಡೆ ನಮ್ಮ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಸ್ವಹಿತಾಸಕ್ತಿಯಿಂದ ಸಾರ್ವಜನಿಕರು ಕಂಪ್ಲೇಂಟ್ ಅನ್ನ ರೇಸ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಈ ಪ್ರಕರಣದಲ್ಲಿ. ನಮ್ಮ ಅಸ್ಮಿತೆ, ನಮ್ಮ ಭಾವೈಕ್ಯತೆ ಕ್ಷೇತ್ರ, ಈ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಬಿಂಬಿಸೋರ ವಿರುದ್ಧ ಈ ದಿನ ನಾನೊಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. MD ಸಮೀರ್ ಅನ್ನೋ ವ್ಯಕ್ತಿ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳು, ಗುಪ್ತ ಸಮಾಧಿ ಇತ್ಯಾದಿ ಬಗ್ಗೆ ಅಸತ್ಯ ಮಾಹಿತಿ ಮತ್ತು ಸುಳ್ಳು ವಿಡಿಯೋಗಳನ್ನು ಪ್ರಕಟಿಸಿರೋದ್ರಿಂದ ಕೋಟ್ಯಾಂತರ ಹಿಂದೂ ಭಕ್ತರ ಧಾರ್ಮಿಕ ಭಾವನೆಗಳು ಅವರನ್ನು ಹಾನಿಗೊಳಿಸಿರೋದ್ರಿಂದ ಅವನು ಉದ್ದೇಶಪೂರ್ವಕವಾಗಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿ ಧರ್ಮ ಮತ್ತು ಧರ್ಮಗಳ ನಡುವೆ ವಿಷ ಬೀಜವನ್ನು ಎತ್ತಿಸಲು ಪ್ರಯತ್ನ ಪಟ್ಟಿದ್ದಾನೆ. ಈ ದಿನ ಅವರಿಗೆ ಇದ್ರ ಮೇಲೆ ಸಮೀರ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲಿ ಸಬ್ ಇನ್ಸ್ಪೆಕ್ಟ್ರು ತಗೊಂಡು ಅವರು ಇಲ್ಲ, ಇದನ್ನು ನಾವು ಇಲ್ಲಿ FIR ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮೋಟೋ ಕೇಸ್ ಆಗಿರೋದು ಕರ್ನಾಟಕದಲ್ಲಿ ಒಂದೇ ಒಂದು ಕಡೆ. ಬಟ್ ಇಲ್ಲಿನ ಪೊಲೀಸರು ಏನು ಕತೆ ಗೊತ್ತಿಲ್ಲ, ನಾವು FIR ಮಾಡ್ಲಿಕ್ಕಾಗಲ್ಲ, ನಾವು ಅದು ಎಲ್ಲಿ FIR ಆಗಿದೆ, ಫಸ್ಟ್ FIR ಎಲ್ಲಾಗಿದೆ ಅಲ್ಲಿ ಕಳಿಸ್ತೀನಿ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಫಸ್ಟ್ FIR ಆಗಿರೋದು ಕಡೂರಿನಲ್ಲೇ, ಬೇರೆ ಕಡೆ ಎಲ್ಲೂ ಆಗಿಲ್ಲ. ಇದನ್ನ ನೋಡಿ ಮೇಲಾಧಿಕಾರಿಗಳು SP ಇರ್ಬೋದು, IG ಇರ್ಬೋದು, DG ಇರ್ಬೋದು, ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಕೈಗೊಂಡು ನಾನು ಕೊಟ್ಟಿರೋ ಅಂಥ ಕಂಪ್ಲೇಂಟನ್ನು ತಗೊಂಡು FIR ಮಾಡಲಿಕ್ಕೆ ನಾನು ಈ ಚಾನೆಲ್ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಧರ್ಮಸ್ಥಳ ನಮ್ಮ ಅಸ್ಮಿತೆ, ನಮ್ಮ ಭಾವೈಕ್ಯತೆ ಕ್ಷೇತ್ರ.